ಕೆಂಪೇಗೌಡ ಬಸ್ ನಿಲ್ದಾಣ ಏನಿದೆ ಅದರ ಮುಂಭಾಗದಲ್ಲೇ ನಿಮಗೆ ಇಲ್ಲಿ ನೋಡಲಿಕ್ಕೆ ಇಸಾ ಫೌಂಡೇಶನ್ ರೌಂಡ್ ಟ್ರಿಪ್ ಏನಿದೆ, ದಿವ್ಯ ದರ್ಶನ ಇಸಾ ರೌಂಡ್ ಪ್ಯಾಕೇಜ್ ಏನಿದೆ, ನೀವು ಇಲ್ಲಿಂದ ಆ ಒಂದು ಪ್ಯಾಕೇಜನ್ನು ಮಾಡಿಸ್ಬೋದು ಸ್ನೇಹಿತರೆ. ಇಸಾ ರೌಂಡ್ ಪ್ಯಾಕೇಜ್ ಏನಿದೆ ದಿವ್ಯ ದರ್ಶನ, ಆ ಒಂದು ಪ್ಯಾಕೇಜನ್ನು ನಾನು ಕೂಡ ಅಪ್ಲೈ ಮಾಡಿದ್ದೆ. ಸೊ ಪ್ರತಿಯೊಬ್ಬರಿಗೆ ನಿಮಗೆ ಸುಮಾರು ಒಂದು 627 ರೂಪಾಯಿ ಆಗುತ್ತೆ ಕಣ್ರಿ. ಸೊ ಆ ಒಂದು ಪ್ಯಾಕೇಜಲ್ಲಿ ನಿಮಗೆ ಏನೆಲ್ಲ ತೋರಿಸ್ತಾರೆ ಅಂತ ಹೇಳಿದ್ರೆ ಗೈಸ್ ನೋಡ್ಬೋದು ನೀವು. ಇಸಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ರೌಂಡ್ಸ್ ಪ್ಯಾಕೇಜ್ ಅಂತಿದೆ. ಡೈಲಿ ಒಂದೇ ಗಾಡಿ 12 ಗಂಟೆಗೆ ನೋಡಿ ನಿಮ್ಮನ್ನು ಮೊದಲು ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಹಾಗೆ ರಂಗಸ್ಥಳದ ಸ್ವಾಮಿ ದೇವಸ್ಥಾನ, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಹಾಗೆ ಕೊನೆಗೆ ನಮ್ಮ ಇಸಾ ಫೌಂಡೇಶನ್ಗೆ ಕರ್ಕೊಂಡೋಗಿ ಕೊನೆಗೆ ನಾವು 9:15ಗೆ ಬಂದು ನಾವಿಲ್ಲಿ ಈ ಒಂದು ಸ್ಥಳವನ್ನು ತಲುಪ್ತೀವಿ. ನಿಮ್ಮನ್ನು ಕರ್ಕೊಂಡು ಬಂದು ಇದೇ ಸ್ಥಳಕ್ಕೆ ತಂದು ಬಿಡ್ತಾರೆ ಅಂತ ಹೇಳ್ಬೋದು. ಸೊ ಇವತ್ತು ಸಾಟರ್ಡೆ ಇರೋದ್ರಿಂದ 1-2 ಬಸ್ಸು ಎಕ್ಸ್ಟ್ರಾ ಬಿಟ್ಟಿದ್ದಾರೆ ನೋಡ್ಬೋದು. ಅಲ್ಲಿ 12 ಏನಿದೆ ಆ ಒಂದು ಬಸ್ಗೆ ಹೋಗುವಂತಹ ಒಂದು ಬಸ್ ನಿಂತಿದೆ. ಯಾವಾಗಲೂ ಕೂಡ 12 ಗಂಟೆಗೆ ನೋಡಿ ಈ ಒಂದು ಸ್ಪಾಟಲ್ಲಿ ಬಸ್ಸು ನಿಂತಿರುತ್ತೆ. ನೀವು ಇಲ್ಲಿ ಆ ಒಂದು ಪ್ಯಾಕೇಜನ್ನು ನೀವು ಕವರ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಕೆಂಪೇಗೌಡ ಬಸ್ ನಿಲ್ದಾಣ ಮುಂಭಾಗದಲ್ಲೇ ನಿಮಗೆ ಇಲ್ಲೊಂದು ಬಸ್ ನಿಂತಿರುತ್ತೆ. ಅದು ಸಂಬಂಧಪಟ್ಟಂತಹ ಒಂದು ಆಫೀಸ್ ನೀವು ಇಲ್ಲಿ ಕಾಣ್ಬೋದು. ಸೊ ನಮ್ಮ ಗಾಡಿ ಬಂದಿದೆ ಕಣ್ರಿ, 12 ಗಂಟೆ ಗಾಡಿ ಸಿದ್ಧವಾಗಿದೆ ನೋಡ್ಬೋದು. ಇಸಾ ಫೌಂಡೇಶನ್ ಇಸಾ ರೌಂಡ್ ಪ್ಯಾಕೇಜ್ ಏನಿದೆ, ಬನ್ನಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಈ ಪ್ಯಾಕೇಜಲ್ಲಿ ಏನಿದೆ ನೋಡೋಣ. ಪ್ರತಿಯೊಬ್ಬರಿಗೆ 627 ರೂಪಾಯಿ ಕಣ್ರಿ. ಸೊ ಗೈಸ್ ನೋಡ್ಬೋದು, ನಮ್ಮ ಬಸ್ಸು ಮೊದಲು ಕಣಿವೆ ಬಸವೇಶ್ವರ ಟೆಂಪಲಲ್ಲಿ ಬಂದು ನಿಲ್ಲಿಸಿದ್ದಾರೆ. ಸೊ ನಂದಿ ಬೆಟ್ಟ ಹೋಗುವಂತಹ ದಾರಿಯಲ್ಲಿ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು. ಸೊ ಮೊದಲನೇ ಸ್ಪಾಟ್ ಬಂದು ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ನಿಮಗೆ ಒಂದು 15 ನಿಮಿಷ ಅವಕಾಶ ಮಾಡಿಕೊಡ್ತಾರೆ. ಸೊ ಬಂದು ನೀವು ದರ್ಶನ ಮಾಡಿಕೊಂಡು ಹೋಗ್ಬೋದು ನೋಡ್ಬೋದು ಸ್ನೇಹಿತರೆ. ತುಂಬ ಇದು ಕೂಡ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು. ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ಬೋದು. ಪೂಜಾ ಸಾಮಾನಿಗೆ ದೇವರಿಗೆ ಬೇಕಾದಂತಹ ಪೂಜಾ ಸಾಮಾನುಗಳೆಲ್ಲ ಮುಂದೆ ಇದೆ. ಸೊ ನೋಡ್ರಿ, ಸ್ವಯಂಭೂ ಬಸವೇಶ್ವರ ನಂದಿ ಇದು ನೀವು ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಸುಮಾರು ಒಂದು 10 ಅಡಿ ಎತ್ತರ ಇರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ವಿಘ್ನೇಶ್ವರರ ಒಂದು ಉಪಸ್ಥಿತಿ ಇದೆ. ಫೋನ್ ಮಾಡಿದ್ರು ಮತ್ತೆ
ಸೊ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಉಪಸ್ಥಿತಿ ಇದೆ ನೋಡ್ಬೋದು. ಹಾಗೆ ತಾಯಿಯ ಭ್ರಮರಾಂಬ ದೇವಿಯ ಒಂದು ಉಪಸ್ಥಿತಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಉಪಸ್ಥಿತಿಯನ್ನು ಕೂಡ ಕಾಣ್ಬೋದು. ಶಿವಪಾರ್ವತಿಯರ ಆಶೀರ್ವಾದವನ್ನು ಪಡೆಯಲು ನಂದೀಶ್ವರರು ಧ್ಯಾನವನ್ನು ಮಾಡಿದಂತಹ ಸ್ಥಳ ನೋಡಿ. ಸುತ್ತಲೂ ಕೂಡ ಕಬ್ಬಿಣದ ಸರಪಳಿ ಹಾಕಿದ್ರೂ ಕೂಡ ಅದು ದಿನನಿತ್ಯ ಬೆಳೀತಾ ಇದೆ ಅಂಥೇಳಿ ಸ್ಥಳೀಯರ ನಂಬಿಕೆ. ಈ ಒಂದು ಕಣಿವೆ ಬಸವೇಶ್ವರ ಸ್ವಾಮಿಯ ಒಂದು ದೊಡ್ಡ ಗಾತ್ರದ ವಿಗ್ರಹವನ್ನು ನೀವು ಕಾಣ್ಬೋದು ಸ್ನೇಹಿತರೆ. ನೋಡಿ, ಮುಂದ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಶಿವಪಾರ್ವತಿಯರ ಆಶೀರ್ವಾದವನ್ನು ಪಡೆಯಲು ಹಿಂದೆ ನಂದೀಶ್ವರರು ಧ್ಯಾನ ಮಾಡಿದಂತಹ ಸ್ಥಳ ಕಣಿವೆ ಬಸವೇಶ್ವರ ಸ್ವಾಮಿಯ ಸನ್ನಿಧಾನ. ಕಲ್ಲಿನ ಕೋಳಿ ಕೂಗುತ್ತೆ ಅಂತ ಏನು ಕೇಳಿದ್ದೀರಾ, ಅದರ ಒಂದು ಉಪಸ್ಥಿತಿ ಈ ಒಂದು ಭಾಗದಲ್ಲಿದೆ ನೋಡ್ಬೋದು ನೀವು. A few moments later. ನಂದಿ ಗ್ರಾಮದ ಬಳಿಯಲ್ಲಿರುವಂತಹ ಒಂದು ಪ್ರಾಚೀನವಾದಂತಹ ದೇವಸ್ಥಾನ. ಬನ್ನಿ ಮುಂದ್ಗಡೆ ಹೋಗೋಣ. ಸೊ ಎರಡನೇ ಸ್ಥಳವಾದಂತಹ ಭೋಗ ನಂದೀಶ್ವರನ ಸನ್ನಿಧಾನದಲ್ಲಿದ್ದೀವಿ ಸ್ನೇಹಿತರೆ. ಸೊ ಕಣಿವೆ ಬಸವೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿದ ಬಳಿಕ ನೀವು ಭೋಗ ನಂದೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆತರಲಾಗುತ್ತೆ. ಇಲ್ಲಿ ನಿಮಗೆ ಒಂದು 20 ನಿಮಿಷ ಕಾಲಾವಕಾಶವನ್ನು ಕೊಡ್ತಾರೆ. ಸೊ ನೋಡಿ, ಮುಂದೆ ನಾವು ಮುಂದಿನ ಸ್ಥಳಕ್ಕೆ ಹೋಗುವಂಥದ್ದು. ಎರಡನೆಯ ಸ್ಥಳವಾದಂತಹ ಭೋಗನಂದೀಶ್ವರನ ಒಂದು ಸನ್ನಿಧಾನಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಈ ಒಂದು ಪ್ಯಾಕೇಜಲ್ಲಿ ನಾವು ನೋಡ್ತಾ ಇರುವಂತಹ ಎರಡನೇ ಸ್ಥಳ ಸುಮಾರು 8-9ನೇ ಶತಮಾನದ ಪುರಾತನವಾದ ದೇವಸ್ಥಾನ ಅಂತ ಹೇಳಲಾಗುತ್ತೆ. ತುಂಬ ಸುಂದರವಾಗಿದೆ. ಈ ಒಂದು ಸ್ಥಳವನ್ನು ಕೂಡ ನಿಮಗೆ ಈ ಒಂದು ಪ್ಯಾಕೇಜಲ್ಲಿ ತೋರಿಸ್ತಾರೆ ಅಂತ ಹೇಳ್ಬೋದು. ನೊಳಂಬರು, ಗಂಗರು, ಹೊಯ್ಸಳರು, ವಿಜಯನಗರದ ಅರಸರು, ಹೀಗೆ ಆಯಾ ರಾಜವಂಶಗಳು ಭಾಳಷ್ಟು ಜನ ಈ ಒಂದು ಆಳ್ವಿಕೆ ಮಾಡಿದಂತಹ ಒಂದು ಸ್ಥಳ, ಆ ಒಂದು ಇತಿಹಾಸ ಹೊಂದಿರುವಂತಹ ದೇವಸ್ಥಾನ ಸ್ನೇಹಿತರೆ. ಸೊ ಅರುಣಾಚಲೇಶ್ವರ ಅದನ್ನು ಬಾಲ್ಯ ಅಂತ ಹೇಳೋದಾದರೆ ಇವು ಭೋಗನಂದೀಶ್ವರ ಅಂಥೇಳಿ, ಭೋಗ ಅಂದರೆ ಸಂತೋಷ, ಅಂದರೆ ಶಿವನು ಸಂತೋಷ ಜೀವನವನ್ನು ಪಾರ್ವತಿಯ ಜೊತೆಗೆ ಕಳೆದಂತಹ ಒಂದು ಸ್ಥಳ ಅಂತ ಹೇಳಲಾಗುತ್ತೆ. ಹಾಗಾಗಿ ಭೋಗನಂದೀಶ್ವರ ಮತ್ತು ಕೊನೆಗೆ ಆತನನ್ನು ಯೋಗನಂದೀಶ್ವರ ಅಂತಲೂ ಕೂಡ ಹೇಳಲಾಗುತ್ತೆ. ನೋಡ್ಬೋದು ನಂದಿ ಬೆಟ್ಟ ಏನಿದೆ ಅದರ ತಪ್ಪಲಿನಲ್ಲಿರುವಂತಹ ನಂದಿ ಗ್ರಾಮ ಅನ್ನುವಂತಹ ಸ್ಥಳದಲ್ಲಿ ನಿಮಗೆ ಈ ಒಂದು ಭೋಗನಂದೀಶ್ವರ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ಬಂದು ಭೇಟಿ ಮಾಡಿ. ಈ ಒಂದು ಪ್ಯಾಕೇಜಲ್ಲಿ ಇದನ್ನು ನೀವು ನೋಡ್ತೀರಾ. ಸೊ ನೋಡ್ರಲ್ಲ, ಇದು ನಾವು ನೋಡಿದಂತಹ ಎರಡನೆಯ ಸ್ಥಳ ಸ್ನೇಹಿತರೆ, ಭೋಗನಂದೀಶ್ವರ. ಬನ್ನಿ ಮುಂದೆ ಹೋಗೋಣ. ಸೊ ನಮ್ಮ ಬಸ್ಸು ಇಲ್ಲಿ ನಿಂತಿದೆ ನೋಡ್ಬೋದು. ನಮ್ಮ ಬಸ್ಸು 3ನೇ ಸ್ಥಳಕ್ಕೆ ಬಂದಿದೆ ನೋಡ್ಬೋದು. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಬಾಳಿ ಬದುಕಿದಂತಹ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ಇವತ್ತು ಅದನ್ನು ಒಂದು ವಸ್ತು ಪ್ರದರ್ಶನಾಲಯ ರೀತಿಯಲ್ಲಿ ಅದನ್ನು ಏರ್ಪಾಡು ಮಾಡಿದ್ದಾರೆ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಮೂಲ ಸನ್ನಿಧಾನ, ಅವರ ಮನೆ.
ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಸೊ ಅವರು ಒಳಗಡೆ ಬಳಸಿದಂತಹ ಕನ್ನಡಕ, ಟೀ ಕಪ್, ಸುಮಾರು 80 ವರ್ಷಗಳ ಕಾಲ ಬಳಸಿದಂತಹ ವೆಬ್ಸ್ಟರ್ ನಿಘಂಟು, ಹೀಗೆ ಪ್ರತಿಯೊಂದನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ. ಸೊ ಇದು ಮನೆ, ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಮನೆ. ಮುಂದೆ ಅಲ್ಲಿ ಒಂದು ಅವರ ಸಮಾಧಿ ಇದೆ, ಅದನ್ನು ನೋಡೋಣ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವರ ಜನ್ಮಸ್ಥಳ ಮುಂಭಾಗದಲ್ಲೇ ಇದ್ದೀವಿ, ನೋಡ್ಬೋದು. ಚಿಕ್ಕಬಳ್ಳಾಪುರದಿಂದ ಸುಮಾರು 7 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಸಮಯ ಬೆಳಗ್ಗೆ 11ರಿಂದ ಸಂಜೆ 5 ತನಕ. ಸೊ ಮಂಗಳವಾರ ರಜೆ ಇರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ದಾರಿದೀಪ ಅಂತ ಹೇಳ್ಬೋದು. ಇದೇ ದೀಪದ ಕೆಳಗಡೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅಭ್ಯಾಸವನ್ನು ಮಾಡ್ತಾಯಿದ್ರು ಅಂಥೇಳಿ. ಸೊ ಇವತ್ತು ಅವ್ರ ಮನೆ ಎಕ್ಸಿಬಿಷನ್ ಆಗಿದೆ ಕಣ್ರಿ, ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿಂದ ಸುಮಾರು ಒಂದು 100 ಮೀಟ್ರು ಮುಂದೆ ಅವರ ಸಮಾಧಿ ಸಿಗುತ್ತೆ. ಒಳಗಡೆ ವಿಡಿಯೋ ಅಲೋಡ್ ಇಲ್ಲ, ಹಾಗಾಗಿ ಮುಂಭಾಗದಲ್ಲಿ ಏನಿದೆ ಅದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಹಿಂದೆ ನೋಡ್ತಾ ಇರ್ಬೋದು, ವಿಶ್ವೇಶ್ವರಯ್ಯನವರು ಓದಿದಂತಹ ದೀಪದ ಕಂಬ ಏನಿದೆ ಅದೇ ಸ್ಥಳದಲ್ಲಿದ್ದೀನಿ ಸ್ನೇಹಿತರೆ. ಹಾಗೆ ವಾರದಲ್ಲಿ ಮಂಗಳವಾರ ಏನಿದೆ ಆ ಒಂದು ದಿನ ರಜಾ ಅಂತ ಹೇಳ್ಬೋದು, ಆ ದಿನ ಬರಲಿಕ್ಕೆ ಹೋಗ್ಬಿಡಿ. ಮತ್ತು ಈ ಒಂದು ಬಂಗ್ಲೆ ಏನು ನೋಡ್ತಾ ಇದ್ದೀರ ನನ್ನ ಹಿಂದೆ, ಸುಮಾರು 37-38ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಬಂಗ್ಲೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಜನಿಸಿದ ಹಳೆ ಮನೆ. 1911ರಲ್ಲಿ ಇದನ್ನು ಅವರು ನವೀಕರಿಸಿದರು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ವಿಶ್ವಕುಟೀರ ನೋಡಿ, ಇದೇ ಮನೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ಕೊಳ್ಳಿ ವೀಕ್ಷಕರೇ ಹೇಗಿದೆ. ಬನ್ನಿ, ಇವಾಗ ಅವರ ಒಂದು ಸಮಾಧಿ ಇರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅವ್ರ ಮನೆ ಇಲ್ಲೇ ಇದೆ. ಹೀಗೆ ಮುಂದೆ ಪಾಸಾಗೋಣ ಬನ್ನಿ. ನೋಡಿ, ಸುಮಾರು ಒಂದು 100 ಮೀಟ್ರ್ ಮುಂದೆ ಬಂದರೆ ನಿಮಗೆ ಅವರ ಒಂದು ಸಮಾಧಿಯನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದರ ನಿರ್ಮಾಣವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು, 15/9/1860, 14/4/1962ರಲ್ಲಿ ಅವರು ಕಾಲವಾದರು ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು, ಏಪ್ರಿಲ್ 14, 1962 ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಇಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅವರ ಒಂದು ಅಂತಿಮ ಸ್ಥಳ, ಕಾಲವಾದಂತಹ ಒಂದು ಸ್ಥಳವನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿರ್ವಾಣ ಹೊಂದಿದಂತಹ ಒಂದು ಸ್ಥಳ ಅಂತ ಹೇಳ್ಬೋದು, ಮುದ್ದೇನಹಳ್ಳಿ. ಮುದ್ದೇನಹಳ್ಳಿಯಲ್ಲಿ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಅವರ ಹಳೆಯ ಹುಟ್ಟಿದ ಮನೆಯೂ ಕೂಡ ನೋಡ್ಬೋದು. ಹಾಗೆ ಅವರ ನಿರ್ವಾಣವನ್ನು ಹೊಂದಿದಂತಹ ಸ್ಥಳವೂ ಕೂಡ ನೋಡ್ಬೋದು. ಅವರ ನಿರ್ವಾಣ ಕಾಲವಾದಂತಹ ಸ್ಥಳದಲ್ಲಿ ಇಲ್ಲಿದ್ದೀನಿ. ಮುಂದೆ ಅವರ ಪುತ್ಥಳಿಯನ್ನು ಕೂಡ ಇಟ್ಟಿದ್ದಾರೆ ನೋಡ್ಬೋದು. ಸೊ ಬಂದಂತಹ ವಿಸಿಟರ್ ಎಲ್ಲ ಸೆಲ್ಫಿಗಳನ್ನು ತಗೋತಾ ಇದ್ದಾರೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವರ ಬರ್ತ್ ಪ್ಲೇಸನ್ನು ನೋಡಿ ರಂಗಸ್ಥಳಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು, ಉಡುಪಿ ಶ್ರೀಕೃಷ್ಣ ಅರಮನೆ ಅಂತೇಳಿ ಈ ಒಂದು ಹೋಟ್ಲೇನಿದೆ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಮತ್ತೆ ಇಲ್ಲಿ ಊಟ ಮಾಡಿ ಮತ್ತೆ ರಂಗಸ್ಥಳ ಅನ್ನುವಂತಹ ಸ್ಥಳಕ್ಕೆ ಹೋಗ್ತೀವಿ. ನೋಡಿ, ಉಡುಪಿ ಶ್ರೀಕೃಷ್ಣ ಅರಮನೆ ಅನ್ನುವಂತಹ ಈ ಹೋಟ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಊಟ ಮುಗಿಸಿ ಮತ್ತೆ ನಮ್ಮ ಮುಂದಿನ ಡೆಸ್ಟಿನೇಷನ್ ಆದಂತಹ ರಂಗಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ತಾನೇ ಊಟ ಮುಗಿಸಿ ಬಂದಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸ್ಥಳ ಬಂದು ರಂಗಸ್ಥಳ ಅಂತೇಳಿ. ಬನ್ನಿ ಹೋಗೋಣ. ಕೊನೆಯ 4ನೇ ಸ್ಥಳವಾದಂತಹ
ರಂಗಸ್ಥಳ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ. ಆದಿರಂಗನಾಥ, ಮಧ್ಯರಂಗನಾಥ, ಅಂತ್ಯರಂಗನಾಥ ದರ್ಶನವನ್ನು ಪಡೆದು ಮೋಕ್ಷದ ಪ್ರಯಾಣವನ್ನು ಸಂಪೂರ್ಣ ಮಾಡುವಂತಹ ಭಕ್ತರಿಗೆ ಕೊನೆಯದಾಗಿ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ತಾಲೂಕಿನ ಈ ಒಂದು ಭಾಗದಲ್ಲಿರುವಂತಹ ದಿನ್ನೆ ಹೊಸಹಳ್ಳಿ ಅನ್ನುವಂತಹ ಸ್ಥಳದಲ್ಲಿ ನೀವು ಮೋಕ್ಷ ರಂಗನಾಥ ಸ್ವಾಮಿಯ ದೇವರ ದರ್ಶನವನ್ನು ಮಾಡ್ಬೋದು. ಇಲ್ಲಿ ನೋಡ್ಬೋದು, ದಿನ್ನೆ ಹೊಸಹಳ್ಳಿ ಅನ್ನುವಂತಹ ಸ್ಥಳದಲ್ಲಿ ಮೋಕ್ಷ ರಂಗನಾಥ ಸ್ವಾಮಿಯ ನೆಲೆ ನಿಂತಿರುವಂತಹ ಪುರಾತನವಾದಂತಹ ದೇವಸ್ಥಾನ ಸ್ನೇಹಿತರೆ. ಬಿದಿರಿನ ಬುಟ್ಟಿಯ ಆಕಾರದಲ್ಲಿ ಗರ್ಭಗುಡಿಯ ವಿನ್ಯಾಸವನ್ನು ನೀವು ಕಾಣ್ಬೋದು. ಈ ಒಂದು ಟೂರ್ ಪ್ಯಾಕೇಜಿನ 4ನೇ ಸ್ಥಳವಾದಂತಹ ರಂಗಸ್ಥಳ ರಂಗನಾಥ ಸ್ವಾಮಿ, ಮೋಕ್ಷ ರಂಗನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಬಂದಿದ್ದೀವಿ. ಮೋಕ್ಷ ರಂಗನ ದರ್ಶನ ಆಗಿದೆ ಸ್ನೇಹಿತರೆ. ದರ್ಶನ ಮಾಡಿ ಹೋಗ್ತಾ ಇದ್ದೀವಿ. ನೋಡ್ಬೋದು, ಒಳಗಡೆ ಫೋಟೋಗ್ರಫಿ ಅಲೋಡ್ ಇಲ್ಲ. ಒಳಭಾಗದಲ್ಲಿ ನೋಡ್ಬೋದು, ಬಂದವರೆಲ್ಲ ಸೆಲ್ಫಿ ತಗೋತಾ ಇದ್ದಾರೆ. ಮೋಕ್ಷ ರಂಗನಾಥ ಸ್ವಾಮಿಯ ಸನ್ನಿಧಾನ ಒಳಭಾಗದಲ್ಲಿದೆ ಈ ಒಂದು ವೀಕ್ಷಣೆ. ದಿನ್ನೆ ಹೊಸಳ್ಳಿ ಅಂತೇಳಿ ಸ್ನೇಹಿತರೆ. ಒಳಗಡೆ ನೀವು ಹೋದರೆ ಆ ಗರ್ಭ ಏನಿದೆ ಅದು ಬುಟ್ಟಿಯ ಆಕಾರದಲ್ಲಿ ನೀವು ಪ್ರದಕ್ಷಿಣೆ ಹಾಕಿ ಮೋಕ್ಷ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತೀರಾ. ಅದು ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತೆ. ಶ್ರೀದೇವಿ ಭೂದೇವಿಯೊಂದಿಗೆ ಇಲ್ಲಿ ಸ್ಥಿತನಾಗಿರುವಂತಹ ಮೋಕ್ಷ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತೀರಾ. ಒಮ್ಮೆಯಾದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀವು ಕೊಡಬೇಕು ಅಂಥೇಳಿ ಒಂದು ಪ್ರತೀತಿ ಇದೆ. ಖಂಡಿತವಾಗಿಯೂ ಕೂಡ ನೀವು ಭೇಟಿಯನ್ನು ನೀಡಿ. ಇದು ರಂಗಸ್ಥಳ ರಂಗನಾಥ ಸ್ವಾಮಿಯ ಸನ್ನಿಧಾನ. ಗೋಪುರವು ಕೂಡ ತುಂಬ ಸುಂದರವಾಗಿದೆ ಸ್ನೇಹಿತರೆ, ನೋಡ್ಬೋದು ನೀವು. ಬನ್ನಿ ಹೋಗೋಣ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ದರ್ಶನ ಮಾಡಿ ಕೊನೆಗೆ ಈ ಒಂದು ಸ್ಥಳ ಏನಿದೆ ಮೋಕ್ಷ ರಂಗನಾಥ ಅನ್ನುವಂತಹ ಈ ಒಂದು ಸ್ಥಳಕ್ಕೆ ನೀವು ಭೇಟಿಯನ್ನು ಕೊಡಬೇಕು ಸ್ನೇಹಿತರೆ. ಹಿಂದೆ ಶ್ರೀರಾಮರು ವಿಭೀಷಣಿಗೆ ಬಿದಿರಿನ ಬುಟ್ಟಿಯಲ್ಲಿ ಉಡುಗೊರೆಯಾಗಿ ನೀಡಿದಂತಹ ರಂಗನಾಥನ ಸ್ವಾಮಿಯ ಒಂದು ದಂತಕಥೆಯನ್ನು ಸಂಕೇತಿಸುವಂತಹ ಅದರ ಹಿನ್ನೆಲೆಯಲ್ಲಿ ನೀವು ಗರ್ಭಗುಡಿಯನ್ನು ಒಂದು ಬುಟ್ಟಿಯ ಆಕಾರದಲ್ಲಿ ಹಿಂಭಾಗದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ನೀವು ದೇವರ ದರ್ಶನವನ್ನು ಮಾಡುವಂಥದ್ದು ನಿಮಗೆ ಒಳ್ಳೆಯ ಅನುಭವವನ್ನು ಕೊಡುತ್ತೆ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ನೀವು ಇಲ್ಲಿ ನೋಡಿ ಒಂದು ಕಲ್ಯಾಣಿಯನ್ನು ನೋಡ್ಬೋದು. ಭಾಳಷ್ಟು ಜನ ಬಂದವರೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಗಮನಿಸಿ ನೀವು ನೋಡಿ. ತುಂಬ ವಿಶಾಲವಾಗಿರುವಂತಹ ಒಂದು ಅದ್ಭುತವಾದಂತಹ ಪ್ರಾಚೀನವಾದ ಒಂದು ದೇವಸ್ಥಾನ. ಆ ಮಕರ ಸಂಕ್ರಾಂತಿಯ ದಿವಸ ಈ ಒಂದು ಸ್ಥಳಕ್ಕೆ ಒಂದು ಕಿಟಕಿಯ ಒಂದು ಮೂಲಕ ಆ ಸೂರ್ಯನ ಬೆಳಗ್ಗೆ ಬರುವಂತಹ ಸೂರ್ಯನ ಕಿರಣಗಳು ಈ ಒಂದು ಮೋಕ್ಷ ರಂಗನಾಥ ಸ್ವಾಮಿಯ ಗರ್ಭಗುಡಿಯಲ್ಲಿರುವಂತಹ ರಂಗನಾಥ ಸ್ವಾಮಿಯ ಪಾದಕ್ಕೆ ಅದು ಮುಟ್ಟುತ್ತೆ ಅಂತ ಹೇಳಲಾಗುತ್ತೆ. ಅದನ್ನು ನೀವು ಕೂಡ ವೀಕ್ಷಣೆ ಮಾಡ್ಬೋದು ಮಕರ ಸಂಕ್ರಾಂತಿಯ ದಿವಸ. ಅದೊಂದು ವಿಶೇಷತೆ ಅಂತ ಹೇಳ್ಬೋದು ಸ್ನೇಹಿತರೆ.
7:35ಕ್ಕೆ ಮುಗಿತೈತೆ. 7:40 ಗಾಡಿ ಹತ್ರ ಬರ್ರಿ. 6:55 5:55 ಬಂದಿದ್ದೀವಿ ಇವಾಗ. ಎಲ್ಲ ನೋಡ್ಕೊಂಡು ಫೋಟೋ ಗಿಟೋ ಶೂಟ್ ಮಾಡ್ಕೊಳ್ಳಿ. ಹಿಂಗೆ ಇದೇ ರಸ್ತೆನೇ, ಇದೇ ಹೋಗೋದು, ಇದೇ ಎಂಟ್ರೆನ್ಸಿಗೆ. ಹಾಂ, ಇದ್ರ ಪಕ್ಕನೇ ರಸ್ತೆ ಇದೆ, ಗಾಡಿ ಪಕ್ಕ ಇದೇ ಹೋಗೋದು, ಇದೇ ಬರೋದು. ಮತ್ತೆ ಬೇರೆ ಕಡೆ ಎಕ್ಸಿಟ್ ಆಗಕ್ಕೆ ಹೋಗ್ಬೇಡಿ. ಹೇಳಿದ್ವಿ ನೋಡಿ, 7:20ಗೂ ಚಲೋ ಆಗುತ್ತೆ. 7:20ವರೆಗೂ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ. 7:20 ಚಲೋ ಆಯ್ತು ಅಂದರೆ 7:35ಗೆ ಕ್ಲೋಸ್ ಆಗುತ್ತೆ. 7:35 7:40 गाड़ी हत्र बनी। हाय 7:30 को शुरू हो गया, 7:35 का पड़ेगा। 35 होने के बाद फौरन आ जाओ। कितना जल्दी आते उतना जल्दी लेके जाते हैं। अगर 15 मिनट भी लेट हुआ तो यहाँ से मिनट में जाने के लिए आधा घंटा ट्रैफिक रहता। कितना जल्दी है उतना जल्दी लेके जाते बिल्कुल का। ಕೊನೆಗೆ ಆದಿಯೋಗ ಇಶಾ ಫೌಂಡೇಶನ್ ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಸ್ನೇಹಿತರೆ. ನೋಡ್ಬೋದು ನೀವು. ಓಕೆ ನಮ್ಮ ಬಸ್ಸಲ್ಲಿ ಬೆಂಗಳೂರಿಂದ ಹಲವಾರು ಜನ ಪ್ರಯಾಣಿಕರು ಬಂದಿದ್ದರು. ಎಲ್ಲ ಕೂಡ ಪರಿಚಯ ಆಗಿದ್ದಾರೆ. ಆದಿಯೋಗಿಯ ಪ್ರತಿಮೆಯನ್ನು ನೀವಿಲ್ಲಿ ನನ್ನ ಮುಂದೆ ನೋಡ್ತಾ ಇದ್ದೀರಾ ವೀಕ್ಷಕರೇ. ಸುಮಾರು 112 ಅಡಿಯ ಬೃಹತ್ 500 ಟನ್ ಮಹಾ ಆದಿಯೋಗಿಯ ಪ್ರತಿಮೆಯನ್ನು ಮುಂದೆ ಕಾಣ್ತಾ ಇದ್ದೀರಾ. ಹೇಗಿದೆ ದಿವ್ಯವಾದಂತಹ ಇಶಾ ಫೌಂಡೇಶನ್ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರ. ಆ ಒಂದು ಸನ್ನಿಧಾನದಲ್ಲಿರುವಂತಹ ಆದಿಯೋಗಿಯ ದಿವ್ಯ ಪ್ರತಿಮೆಯನ್ನು ನೀವಿಲ್ಲಿ ಮುಂದೆ ಕಾಣ್ತಾ ಇದ್ದೀರ ವೀಕ್ಷಕರೇ. ತುಂಬ ಅದ್ಭುತವಾಗಿದೆ. ನೋಡ್ಬೋದು, ಕೊಯಂಬತ್ತೂರಿನ ಪಕ್ಕದಲ್ಲಿರುವಂತಹ ಇಶಾ ಫೌಂಡೇಶನ್ ಥರನೇ ಚಿಕ್ಕಬಳ್ಳಾಪುರದ ಈ ಒಂದು ಬಳಿಯಲ್ಲಿ ಶಿವನ ಅದ್ಭುತವಾದಂತಹ ಒಂದು ಆದಿಯೋಗಿಯ ಪ್ರತಿಮೆಯನ್ನು ಇಲ್ಲೂ ಕೂಡ ನಿರ್ಮಾಣ ಮಾಡಿದರೆ ನೋಡ್ಬೋದು ನೀವು. ಬನ್ನಿ ಮುಂದೆ ಇನ್ನೂ ತುಂಬ ಹತ್ತಿರದಲ್ಲಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಶಿವನ ಬೃಹದಾಕಾರದ ಈ ಒಂದು ವಿಗ್ರಹದ ಮೇಲೆ 108 ರುದ್ರಾಕ್ಷಿ ಮಣಿಯನ್ನು ನೀವು ಕಾಣ್ಬೋದು ಸ್ನೇಹಿತರೆ. ನೋಡ್ಬೋದು, ನನ್ನ ಹಿಂದೆ ತುಂಬ ದೊಡ್ಡ ಗಾತ್ರದ ರುದ್ರಾಕ್ಷಿ ಮಾಲೆಯನ್ನು ನೋಡ್ತಾ ಇದ್ದೀರಾ. ತುಂಬ ಅದ್ಭುತವಾದಂಥದ್ದು. ಸುಮಾರು 108 ರುದ್ರಾಕ್ಷಿ ಮಾಲೆಯನ್ನು ನೀವು ಕಾಣ್ತಾ ಇದ್ದೀರಾ. ಪ್ರತಿ ಶಿವರಾತ್ರಿಯ ದಿವಸ ಬಂದಂತಹ ಭಕ್ತಾದಿಗಳಿಗೆ ಈ ರುದ್ರಾಕ್ಷಿಯನ್ನು ಪ್ರಸಾದವಾಗಿ ನೀಡಲಾಗುತ್ತೆ ಸ್ನೇಹಿತರೆ. ಸೊ ಬೃಹದಾಕಾರವಾದಂತಹ ರುದ್ರಾಕ್ಷಿ ಮಾಲೆಯನ್ನು ನೀವು ಆದಿಯೋಗಿಯ ನನ್ನ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ. ಶಿವನ ಕತ್ತಿನ ಭಾಗದಲ್ಲಿ ಅದನ್ನು ಹಾಕಲಾಗಿದೆ. ತುಂಬ ಅದ್ಭುತವಾಗಿದೆ, ಒಳ್ಳೆಯ ಅನುಭವವನ್ನು ಕೊಡ್ತಾ ಇದೆ ಸ್ನೇಹಿತರೆ. ಸುತ್ತಲೂ ಕೂಡ 629 ತ್ರಿಶೂಲಗಳನ್ನು ನೋಡ್ತೀರಾ. ತ್ರಿಶೂಲದ ಪ್ರತಿಯೊಂದು ತ್ರಿಶೂಲದಲ್ಲಿಯೂ ಕೂಡ ಈ ಥರ ಕಪ್ಪು ವಸ್ತ್ರಗಳನ್ನು ಕಟ್ಟಿರ್ತಾರೆ, ನೋಡ್ಬೋದು ನೀವು. ನೋಡಿ, ಪ್ರತಿಯೊಂದು ಕಪ್ಪು ವಸ್ತ್ರಗಳನ್ನು ತ್ರಿಶೂಲದಲ್ಲಿ ಕಟ್ಟಿರ್ತಾರೆ, ನೀವು ಗಮನಿಸ್ಬೋದು. ಬಂದು ಆ ವಸ್ತ್ರವನ್ನು ನೀವು ಕೂಡ ಹಾಕ್ಬೋದು. ಸುತ್ತಲೂ ಕೂಡ ಈ ಒಂದು ತ್ರಿಶೂಲಗಳನ್ನು ನೀವು ಕಾಣ್ತೀರಾ ಸ್ನೇಹಿತರೆ. ನೋಡಿ, ಬಂದವರೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ವರ್ಷದಲ್ಲಿ ಈ ಒಂದು ಸ್ಥಳದಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಏನಿದೆ, ಆ ಒಂದು ರುದ್ರಾಕ್ಷಿ ಮಾಲೆ ಅದನ್ನು ಹೀರಿಕೊಳ್ಳುತ್ತೆ ಅಂತೇಳಿ ಬಲವಾದ ನಂಬಿಕೆ ಇದೆ. ಅದನ್ನು ಪ್ರತಿ ಮಹಾ ಶಿವರಾತ್ರಿಯ ದಿವಸ ಬಂದಂತಹ ಭಕ್ತಾದಿಗಳಿಗೆ ಅದನ್ನು ಪ್ರಸಾದವಾಗಿ ನೀಡಲಾಗುತ್ತೆ. ಇದು ಹವಲ್ಗುರ್ಕಿಯ ಚಿಕ್ಕಬಳ್ಳಾಪುರ ಅನ್ನುವಂತಹ ಸ್ಥಳದಲ್ಲಿದೆ ಸ್ನೇಹಿತರೆ. ಸೊ ಮಾನವನ ವ್ಯವಸ್ಥೆಯಲ್ಲಿರುವಂತಹ ರಹಸ್ಯವಾದ
12 ಚಕ್ರಗಳ ಬಗ್ಗೆ ಮತ್ತು ಹಾಗೆ ಯೋಗ ವಿಜ್ಞಾನದ 112 ರಹಸ್ಯ ಮಾರ್ಗವನ್ನು ಅನುಸರಿಸುವಂತಹ ಒಂದು ನಿಟ್ಟಿನಲ್ಲಿ 112 ಅಡಿಯ ಆದಿಯೋಗಿಯ ಬೃಹದಾಕಾರದ ಪ್ರತಿಮೆಯನ್ನು ನನ್ನ ಹಿಂದೆ ಕಾಣ್ಬೋದು ನೀವು. ತುಂಬ ಸುಂದರವಾಗಿದೆ. ಕೊಯಂಬತ್ತೂರಿಗೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ. ಬಂದಂತಹ ಭಕ್ತಾದಿಗಳು ಸರತಿ ಸಾಲಲ್ಲಿ ನಿಂತು ಈ ಆದಿಯೋಗಿ ಪ್ರತಿಮೆಯ ಮುಂಭಾಗದಲ್ಲಿರುವಂತಹ ಯೋಗೇಶ್ವರ ಲಿಂಗದ ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೆ ನೋಡ್ಬೋದು ನಾಗ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 6:20, ಮಧ್ಯಾಹ್ನ 12:20 ಮತ್ತು ಸಂಜೆ 6:20 ನಾಗಹಾರತಿ ಆಗುತ್ತೆ. ಇವಾಗ ನಾಗಹಾರತಿ ಅಲ್ಲಿ ಮುಂದೆ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಯೋಗಿಯ ಮುಂಭಾಗದಲ್ಲಿ ಇಲ್ಲಿ ಯೋಗೇಶ್ವರ ಲಿಂಗ ಅಂತ ಇದೆ. ಅದನ್ನು ಕನ್ನಡ, ತಮಿಳ್, ಮಲಯಾಳಂ, ನಮ್ಮ ತೆಲುಗು ಈ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಶಂಭು ಅನ್ನುವಂತಹ ಹೆಸರಿನಿಂದ ಲಿಂಗದ ಮೇಲೆ ಬರೆಯಲಾಗಿದೆ. ಅದನ್ನು ನೀವು ಯೋಗೇಶ್ವರ ಲಿಂಗದಲ್ಲಿ ಕಾಣ್ಬೋದು ಸ್ನೇಹಿತರೆ. ಬೆಂಗಳೂರಿಂದ ಭಾಳಷ್ಟು ಜನ ನೋಡಿ, ನಮ್ಮ ಹೊಸಪೇಟೆ ಜನ ಬಂದಿದ್ರು ಕೂಡ ನಮ್ಮ ಜೊತೆಲೇ ಇವತ್ತು ಪ್ರಯಾಣ ಮಾಡಿ ಇವತ್ತು ಫೈನಲ್ ಡೆಸ್ಟಿನೇಷನ್ ಏನಿದೆ ಆ ಒಂದು ಇಶಾ ಫೌಂಡೇಶನ್ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಸರ್ ಹಾಯ್ ಮಾಡಿ. ಸೊ ಕೊನೆಗೆ ಇಳಿದು ನಾವು ಅದೇ ಪಾಯಿಂಟಿಗೆ ಬಂದಿದ್ದೀವಿ. ವೀಕ್ಷಕರೇ ನೋಡ್ಬೋದು, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿದ್ರು ಅದೇ ಸ್ಥಳಕ್ಕೆ ತಂದು ಬಿಟ್ಟಿದ್ದಾರೆ. ಇದೇ ನಮ್ಮ ಬಸ್ಸು.
ಸುಮಾರು 9:15 9:45ಗೆ ನಿಮಗೆ ಮತ್ತೆ ಕೆಂಪೇಗೌಡ ಬಸ್ ನಿಲ್ದಾಣ ಏನಿದೆ ಅದೇ ಸ್ಥಳಕ್ಕೆ ಕರೆತಂದು ನಿಮ್ಮನ್ನು ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು.